ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ಮನೆಯಲ್ಲೇ ಫೇಶಿಯಲ್ ಮಾಡುವ ವಿಧಾನನ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮುಖದ ಅಂದನ ಹೆಚ್ಚು ಮಾಡೋಕ್ಕೆ ಫೇಶಿಯಲ್ ತುಂಬ ಸಹಾಯಕಾರಿಯಾಗಿದೆ. ಇದು ಚರ್ಮದ ನಿರ್ಜೀವ ಕಣಗಳನ್ನು ತೊಡೆದು ಹಾಕಿ ಮುಖಕ್ಕೆ ಹೊಳಪನ್ನು ನೀಡುತ್ತೆ. ಫೇಶಿಯಲ್ ಮಾಡಿಸಿ ಮುಖದ ಅಂದ ಹೆಚ್ಚಿಸಿಕೊಳ್ಳಲು ಪಾರ್ಲರ್ಗೆ ಹೋಗಬೇಕು ಅಂತೇನಿಲ್ಲ. ಮನೆಯಲ್ಲಿ ಸಿಗೋ ಹಣ್ಣುಗಳಿಂದ ಕೂಡ ಫೇಸ್ ಪ್ಯಾಕ್ನ ತಯಾರು ಮಾಡಿ ಅಂದನ ಹೆಚ್ಚಿಸ್ಕೋಬೋದು. ಬನ್ನಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಹಣ್ಣಿಂದ ಫೇಶಿಯಲ್ ಮಾಡೋದು ಅಂತ. ಮನೆಯಲ್ಲೇ ಇರುವ ತರಕಾರಿ ಹಣ್ಣುಗಳಿಂದ ಕೂಡ ಫೇಸ್ ಪ್ಯಾಕ್ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯ ಚರ್ಮಕ್ಕೆ ಎಫೆಕ್ಟ್ ಆಗಲ್ಲ. ಅದೇ ನಾವು ಪಾರ್ಲರ್ಗೆ ಹೋದರೆ ಅವ್ರು ಯಾವುದ್ಯಾವುದೋ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ. ಅದರಿಂದ ಮುಖಕ್ಕೆ ತುಂಬ ಅಂದರೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಆದರೆ ಈ ಫೇಸ್ ಪ್ಯಾಕ್ ತಯಾರಿಸುವ ಮುನ್ನ ನಿಮ್ಮ ಚರ್ಮದ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕು. ಏನಂದರೆ, ಮನೆಯಲ್ಲೇ ಸಿಗುವ ವಸ್ತುಗಳಿಂದ ತ್ವಚೆಯ ಅಂದ ಹೆಚ್ಚು ಮಾಡಬಹುದಾದ ಕೆಲವೊಂದು ಫೇಸ್ ಪ್ಯಾಕ್ಗಳ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿನ ನೀಡ್ತೀನಿ. ನಿಂಬೆ ರಸ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಸ್ನಾನಕ್ಕೆ ಹೋಗುವ ಮುನ್ನ ಮುಖಕ್ಕೆ ಹಚ್ಚಿ 10 ನಿಮಿಷ ಬಿಟ್ಟು ಸ್ನಾನ ಮಾಡಿ. ಹೀಗೆ ಪ್ರತಿನಿತ್ಯ ಮಾಡಿದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಮುಖದ ಹೊಳಪು ಹೆಚ್ಚುವುದನ್ನು ನೀವು ಗಮನಿಸಬಹುದಾಗಿದೆ. ಹಾಗೆಯೇ ಮಾಗಿದ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ 1 ಟೀ ಚಮಚ ಜೇನುತುಪ್ಪ ಸೇರಿಸಿ ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಅದು ಆರಿದ ನಂತರ ತಣ್ಣೀರಿಂದ ಮುಖ ತೊಳೆದುಕೊಳ್ಬೇಕು. ಇದರಿಂದ ಕೂಡ ಮುಖದ ಅಂದ ಹೆಚ್ಚು ಮಾಡುತ್ತೆ. ಇದರಿಂದ ಮಾಯ್ಶ್ಚರೈಸರ್ನಂತೆ ಕೆಲಸ ಮಾಡಿ ನಿಮ್ಮ ಚರ್ಮವನ್ನು ಫಳಫಳ ಹೊಳೆಯುವಂತೆ ಮಾಡುತ್ತೆ. ಇದು ಒಣ ಚರ್ಮದವರಿಗೆ ಹೇಳಿ ಮಾಡಿಸಿದ್ದು ಅಂತ ಕೂಡ ಹೇಳ್ತೀನಿ. ಹಾಗೆ ಎಲ್ಲರ ಮನೆಯಲ್ಲೂ ಸೌತೆಕಾಯಿ ಇದ್ದೇ ಇರುತ್ತೆ. ಸೌತೆಕಾಯಿ ಫೇಸ್ ಪ್ಯಾಕ್. ಸೌತೆಕಾಯಿ ರಸದಲ್ಲಿ ಕಡ್ಲೆ ಹಿಟ್ಟು ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತಿನ ನಂತರ ತಣ್ಣೀರಿಂದ ಮುಖ ತೊಳೆಯೋದ್ರಿಂದ ಮುಖದ ಕಾಂತಿ ಕೂಡ ಇಮ್ಮಡಿಯಾಗುತ್ತೆ. ಮತ್ತು ಸೇಬು ಹಣ್ಣಿನ ತಿರುಳುಗಳಿಗೆ 2 ಚಮಚ ಹಾಲಿನ ಕೆನೆ, 1 ಚಮಚ ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಮುಖದ ಚರ್ಮಕ್ಕೆ ಹಚ್ಚಿ 15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಿರಿ. ಇದರಿಂದ ಕೂಡ ಮುಖದ ಹೊಳಪು ಹೆಚ್ಚಾಗುತ್ತೆ. ಹಾಗೆ ಟೊಮ್ಯಾಟೊ ರಸ. ಸೌತೆಕಾಯಿ, ಟೊಮ್ಯಾಟೊ ಮತ್ತು ಕ್ಯಾರೆಟ್ ರಸವನ್ನು ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಸಮಯದ ನಂತರ ತೊಳೆದರೆ ಮುಖದ ಕಾಂತಿ ಮತ್ತು ಚರ್ಮದ ಕಾಂತಿ ಹೆಚ್ಚಿ ಚರ್ಮದ ಹೊಳಪು ಕೂಡ ಪಡೆಯುತ್ತೆ. ಇಷ್ಟೆಲ್ಲ ಫೇಶಿಯಲ್ ಮಾಡೋ ಐಟಮ್ಸ್ ನಮ್ಮ ಕೈಯಲ್ಲೇ ಇದೆ ಅಂದರೆ ನಾವು ಯಾಕೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಹೇಳಿ? ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಂಡು ನಾವೇ ಫೇಶಿಯಲ್ ಮಾಡ್ಕೋಬೋದು. ನಮ್ಮ ಹಣ ಕೂಡ ಉಳಿಯುತ್ತೆ. ಇಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಈ ಒಂದು ಮಿನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.